many types of trademarks. Like trade names ತಗೊಳ್ಬೋದು, ಒಂದು ಸರ್ಟಿಫಿಕೇಶನ್ ಮಾರ್ಕ್ಸ್, ಇದು ಹಾಲೋಗ್ರಾಮ್ ಎಲ್ಲ ಬರುತ್ತಲ್ಲ, ISO ಸರ್ಟಿಫಿಕೇಶನ್, ಅವೆಲ್ಲ ಸರ್ಟಿಫಿಕೇಶನ್ ಮಾರ್ಕ್ಸ್ ಅಂತ ಬರುತ್ತೆ. ಮತ್ತು ಸೌಂಡ್ ಮಾರ್ಕ್ಸ್ ಕೂಡ ಇದೆ. ಲೈಕ್ ಈಗ ಐಫೋನ್ ಬಂದು ರಿಂಗ್ ಟೋನ್ ಇಸ್ ಅ ಸೌಂಡ್ ದಟ್ ನೋಬಡಿ ಕ್ಯಾನ್ ಶುಡ್ ಕಾಪಿ, ಅದನ್ನು ಕೂಡ ಟ್ರೇಡ್ ಮಾರ್ಕ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಏರ್ಟೆಲ್ದು ಸೌಂಡ್ ಬರುತ್ತಲ್ಲ, ಮ್ಯೂಸಿಕ್ ರೋಸ್ ಸ್ಮೆಲ್ ಸೆಂಟೆಡ್ ಟೈರ್ಸ್, ಇದು ಮೊದಲಿಂದ ಬೇರೆ ದೇಶದಲ್ಲಿತ್ತು, ಆದರೆ ಜಾಪನೀಸ್ ಕಂಪನಿ ಬಂದ ಇಂಡಿಯಾನಲ್ಲಿ ಟ್ರೇಡ್ ಮಾರ್ಕ್ ತಗೊಂಡ್ರು ಫಾರ್ ಸ್ಮೆಲ್. ರೋಸ್ ಫ್ರೇಗ್ರೆನ್ಸ್ ಇಲ್ಲ ಟೈರ್ಸ್ ಟ್ರೇಡ್ ಮಾರ್ಕ್ ತಗೊಂಡ್ರು. ಸೊ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಇನ್ನು ಸೆಕೆಂಡ್ ಇನ್ನು ಥರ್ಡ್ ಟೈಪ್ ಇರ್ತೀವಲ್ಲ, ಕಾಪಿರೈಟ್ಸ್ ಆಯಿತು, ಟ್ರೇಡ್ ಮಾರ್ಕ್ಸ್ ಆಯಿತು. ಇನ್ನೊಂದು ಥರದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಏನಂದರೆ ಜಾಗ್ರಫಿಕಲ್ ಇಂಡಿಕೇಶನ್. ಇದರಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಏನಿದೆ ಅಂತ ನಿಮಗೆ ಗೊತ್ತಾಯ್ತಾ? ಕಾಪಿರೈಟ್ಸ್ ಮತ್ತು ಟ್ರೇಡ್ ಮಾರ್ಕ್ಸ್ ನೀವು ನಿಮ್ಮ ಮೈಂಡಿಂದ ಕ್ರಿಯೇಟ್ ಮಾಡಿದ್ದೀರಾ ಅಂತ. ಟ್ರೇಡ್ ಮಾರ್ಕ್ ನೀವು ಎಷ್ಟು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ತೀರಾ ಅಷ್ಟು ಕ್ಯಾಚಿ ಆಗಿರುತ್ತೆ, ಅಷ್ಟು ರಿಜಿಸ್ಟರ್ ಆಗುತ್ತೆ ಜನಕ್ಕೆ. ಸೊ ಅದು ನಿಮ್ಮ ಕ್ರಿಯೇಷನ್, ಅದೇ ಥರ ರಿಜಿಸ್ಟರ್ ಆಗುತ್ತೆ. ಆದರೆ ಈ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಇದೆಯಲ್ಲ, ಇದು ಏನು ತಲೆತಲಾಂತರಿಂದ ಬಂದಿರೋಂಥ ಒಂದು ಜಾಗ್ರಫಿ ಮೇಲೆ ಡಿಪೆಂಡ್ ಆಗಿರೋಂಥ ಒಂದು ಮಾರ್ಕ್ಗಳು. ಅಂದರೆ ಇಂಡಿಕೇಶನ್, ಜಾಗ್ರಫಿಕಲ್ ಇಂಡಿಕೇಶನ್ಸ್ ಏನಂದರೆ ಆ ರೀಜನ್ ಒಂದು ಜಾಗ್ರಫಿಕ್ ಪರ್ಟಿಕ್ಯುಲರ್ ಆಗಿ ಏನೇ ಒಂದು ಪ್ರಾಡಕ್ಟ್ ಇದ್ದಾಗ ಅದನ್ನು ಒಂದು ಜಾಗ್ರಫಿ ಅಂದರೆ ಯಾವ ಒಂದು ಊರು ಅಥವಾ ಒಂದು ದೇಶ, ಒಂದು ಸ್ಥಳ, ಯಾವುದಾದ್ರೂ ಒಂದು ರಾಜ್ಯ, ಆ ಥರ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಅದು ಕೂಡ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡರೇ ಬರುತ್ತೆ. ಬಿಕಾಸ್ ಅದು ಅವ್ರದ್ದು ಬುದ್ಧಿವಂತಿಕೆ ಅಂತ, ಹ್ಯಾಂಡಿಕ್ರಾಫ್ಟ್ಸ್ ಏನಾದರೂ ಆದರೆ ಅವರ ಗ್ರೂಪ್ ಆಫ್ ಪೀಪಲ್ ಕೊಡ್ತಾರೆ. ಇದು ಇಂಡಿವಿಜುವಲಿಗೆ ಬರಲ್ಲ. ಆ ಜಾಗ್ರಫಿಲಿ ಏನಿರುತ್ತೆ ಗ್ರೂಪ್ ಆಫ್ ಪೀಪಲ್ಗೆ ಅಥವಾ ಜಾಗಕ್ಕೆ ಕೊಡ್ತಾರೆ ಅದನ್ನು. ಸೊ ನೀವು ಇಂಡಿಯಾದಲ್ಲಿ ಫಸ್ಟ್ ಜಾಗ್ರಫಿಕಲ್ ಇಂಡಿಕೇಶನ್ ಗ್ರ್ಯಾಂಟ್ ಮಾಡಿದ್ದು ಡಾರ್ಜಿಲಿಂಗ್ ಟೀಗೆ ಏಷ್ಯನ್. ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ನೀವು ಅದನ್ನು ದುಡ್ಡು ಜಾಸ್ತಿ ಕೊಟ್ಟು ತೊಗೊಳ್ತೀರಾ, ಸೊ ಅದು ಇಂಪ್ರೂವ್ ಆಗುತ್ತೆ, ಟ್ರೇಡ್ ಇಂಪ್ರೂವ್ ಆಗುತ್ತೆ. ಸೊ ಜಾಗ್ರಫಿಕಲ್ ಇಂಡಿಕೇಶನ್ಸ್ ಕಾಂಚೀಪುರಂ ಸಿಲ್ಕ್ ಇರ್ಬೋದು, ಬಹಳ ಇದೆ, ಇವಾಗ ತುಂಬ ಗ್ರ್ಯಾಂಟ್ ಆಗಿದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನನಗೆ. ಯಾವುದಾದ್ರು ಗೊತ್ತಾ ಇದರಲ್ಲಿ ನಿಮಗೆ? ವಾರಿ ಗೊತ್ತಿರ್ಬೋದು ಎಲ್ರಿಗೂ. ನಮ್ಮ ಬಿದ್ರಿ ಕಲೆ ಗೊತ್ತಿರ್ಬೋದು, ಬಿಜಾಪುರ ಬಿದ್ರಿ ಬೇರ್ ಕಪ್ಪು ಮೆಟಲ್ ಅದು ಮಾಡ್ತಾರೆ. ಬಿಕಾಸ್ ಆ ಜಾಗಕ್ಕೆ ಅದು ಅಸೋಸಿಯೇಟ್ ಆಗಿದೆ, ಒಂದು ಜಾಗ್ರಫಿಗೆ ಅಸೋಸಿಯೇಟ್ ಆಗಿರೋದ್ರಿಂದ ಅದಕ್ಕೆ ಜಾಗ್ರಫಿಕಲ್ ಇಂಡಿಕೇಶನ್ ಅಂತ ಜಾಗ್ರಫಿಕಲ್ ಇಂಡಿಕೇಶನ್ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಡಿಸೈನ್ಸ್. ಜಾಗ್ರಫಿಕಲ್ ಇಂಡಿಕೇಶನ್ಸ್ ಯಾವಾಗಲೂ ಆ ಜಾಗ್ರಫಿಲಿ ಇರೋಂಥ ಜನರಿಗೆ ಗುಂಪಲ್ಲಿ ಕೊಡ್ತಾರೆ. ಮಿಕ್ಕಿದೆಲ್ಲ ಟ್ರೇಡ್ ಮಾರ್ಕ್ಸ್ ಇಟ್ ಇಸ್ ಇಂಡಿವಿಜುವಲ್ ಆಗಿ ತೊಗೋಬೋದು, ಕಂಪ್ನಿಗೆ ತೊಗೋಬೋದು, ಕಾಲೇಜಿಗೆ ತೊಗೋಬೋದು, ಅವ್ರು ಅಸೈನ್ ಮಾಡಬೇಕು ಕಂಪ್ನಿಯವರು. ಸೊ ಆ ಥರ ಶೇಪ್ಸ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಾಗ ಡಿಸೈನ್ ಪ್ರೊಟೆಕ್ಷನ್ ಹೋಗಬೇಕಾಗುತ್ತೆ. ಇಂಡಸ್ಟ್ರಿಯಲ್ ಡಿಸೈನ್ ಆ್ಯಕ್ಟ್ ಇರುತ್ತೆ, ಆ ಆ್ಯಕ್ಟ್ ಬೇಸಿಸ್ ಮೇಲೆ ಪ್ರೊಟೆಕ್ಷನ್. ಇದರಲ್ಲಿ ಜ್ಯುವೆಲರಿ ಡಿಸೈನ್, ಇದು ಸೆಟ್ ಡಿಸೈನ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಸೆಟ್ನ ಡಿಸೈನ್ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಸೊ ಶೇಪ್ಸ್, ಅಪಿಯರೆನ್ಸ್ ಮತ್ತು ಫೀಲ್ ಕೂಡ. ಅಪಿಯರೆನ್ಸ್ ಮತ್ತು ಫೀಲ್ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಸೈನ್ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ನಿಮಗೆ ಒಂದು ಏನಾದರೂ ಐಡಿಯಾ ಇದೆ, ಈ ಡಿಸೈನಲ್ಲಿ ಏನೋ ಒಂದಿದೆ, ನಾನು ಮಾಡಿದ್ದೀನಿ ಅದನ್ನು ಡಿಸ್ಪ್ಲೇ ಮಾಡಿ ಗೌರ್ಮೆಂಟ್ ನಮಗೆ ಒಂದು ಸರ್ಟಿಫಿಕೇಶನ್ ಕೊಡುತ್ತೆ, ಇದು ನಿಮ್ಮದೇ, ನೀವು ಡಿಸ್ಕ್ಲೋಸ್ ಮಾಡಿರೋದು ನಿಮ್ಮದೇ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಸೊ ಅದಾದ್ಮೇಲೆ ಬೇರೆಯವ್ರನ್ನ ತಡಿಬೋದು, ಅದನ್ನು ಹೈಡ್ ಮಾಡೋಂಗಿಲ್ಲ. ಸೊ ಇದು ಸೆಮಿಕಂಡಕ್ಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಲೇಔಟ್ ಡಿಸೈನ್ ಅಂತ. ಈಗ ಎಲ್ಲೆಲ್ಲಿ ರೆಸಿಸ್ಟರ್ಸ್ ಇಡಬೇಕು, ಟ್ರಾನ್ಸಿಸ್ಟರ್ಸ್ ಇಡಬೇಕು, ಡಯೋಡ್ ಇಡಬೇಕು, ಅದನ್ನೆಲ್ಲ ಪ್ಲೇಸ್ಮೆಂಟು, ಸರ್ಕ್ಯೂಟ್ ಏನು ಡಿಸೈನ್ ಮಾಡ್ತಾರೆ ಅದು ಕೂಡ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಸೆಪ್ರೇಟಾಗಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡಿದ್ದಾರೆ ಇವಾಗ. ಸೊ ಅದು ಈಗ ನೋಡ್ಬೋದು, ಚಿಪ್ಸ್ ಎಲ್ಲ ಸಣ್ಣ ಸಣ್ಣ ಆಗ್ತಾ ಇದೆ, ಬೇಸ್ಡ್ ಆನ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ಜಾಸ್ತಿ ಆಗ್ತಿದ್ದಂಗೆ ಈ ಡಿಸೈನ್ ಚೇಂಜಸ್ಸಿಂದ ನಮಗೆ ಟೆಕ್ನಾಲಜಿ